ಡು ಯು ಇವನ್ ನೋ ಹೌ ಸ್ಟುಪಿಡ್ ಐ ಆಮ್? ಈ ವಿಡಿಯೋನ ಎಂಡ್‌ವರೆಗೂ ನೋಡಿ ನಿಮ್ಗೆ ಗೊತ್ತಾಗತ್ತೆ. ನಮ್ಮ ಮನೆಯಲ್ಲಿ ಮಹಾಲಯ ಹಬ್ಬ ಮಾಡಕ್ಕಿದ್ರು. ಸೊ ರಾತ್ರಿ ಬಸ್ ಹತ್ಕೊಂಡು ಊರಿಗೆ ಹೋದೆ. ನಮ್ಮ ಅಜ್ಜಿನ ಕಾಟಾಚಾರ ಎಲ್ಲ ಕೊಟ್ಬಿಟ್ಟು ನಿಜ ಒಂದ್ ಅಂತೇನು ಸ್ವಲ್ಪ ಗೊತ್ತಾ? ಮನೇಲಿ ಎಂಜಾಯ್ ಇದೇ ಮಾಡ್ದೆ. ವೀಳ್ಯದೆಲೆನ ಕಿತ್ಕೊಂಡು ಹಿಂಗೆ ಮಾಡ್ಕೊಂಡು ತಿನ್ಸೋರು. ನೆಕ್ಸ್ಟ್ ಡೇ ಹಬ್ಬದ ತಯಾರಿ ನಡೀತಾ ಇತ್ತು. ನಿಮಗೆ ಗೊತ್ತಿರೋ ತರ ಖಾರ ದೋಸೆ, ಸಿಹಿ ದೋಸೆ ಇಟ್ಸ್ ಕಂಪಲ್ಸರಿ ನಮ್ಮ ಕಡೆ ಮಹಾಲಯ ಹಬ್ಬದಲ್ಲಿ. ಆಮೇಲೆ ಬೆಳಗ್ಗೆ ನಾನು ನಮ್ಮ ಅಜ್ಜಿ ಕಡುಬು ಕಟ್ಟಕ್ಕೆ ಅಂತ ಕೂತ್ವಿ. ಆಕ್ಚುಲಿ ಕಡುಬು ಕಟ್ಟಕ್ಕೆ 2-3 ಜನ ಇದ್ರೆ ಎಷ್ಟು ಚಂದ ಗೊತ್ತಾ? ಮಾತಾಡ್ಕೊಂಡು, ಕಡುಬು ಕಟ್ಕೊಂಡು ಎಂಜಾಯ್ ಮಾಡೋದ್ರಲ್ಲಿ ಇರೋಂತಹ ಮಜಾನೇ ಇಟ್ಸ್ ಡಿಫರೆಂಟ್. ಹಬ್ಬ ಅಂದ್ರೇನೆ ಒಂಥರ ಖುಷಿ. ಮನೆ ತುಂಬಾ ಜನ ಮಕ್ಳು ಓಡಾಡ್ಕೊಂಡಿರ್ತಾರೆ. ಅಂಡ್ ನಾನು ಎಸ್ಪೆಷಲಿ ನಮ್ಮಮ್ಮ ನಾವು ಫಸ್ಟ್ ಟೈಮ್ ಆಲ್ಮೋಸ್ಟ್ 25+30 ಮೆಂಬರ್ಸ್‌ಗೆ ಅಡ್ಗೆ ಮಾಡ್ತಾ ಇದ್ದಿದ್ದು. ಸೊ ಹಾಗಾಗಿ ಬೆಳಗ್ಗೆ ತುಂಬಾ ಕೆಲ್ಸಗಳಿತ್ತು. ಬಟ್ ಸ್ಟಿಲ್ ವಿ ಮ್ಯಾನೇಜ್ ಟು ಡೂ ಈಚ್ ಅಂಡ್ ಎವ್ರಿಥಿಂಗ್. ನಾನೇನ್ ಜಾಸ್ತಿ ಮಾಡಿಲ್ಲ. ಗೀ ರೈಸ್, ಚಿಕನ್ ಫ್ರೈ ಅಂಡ್ ವಡೆ ಮಾತ್ರ ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿತ್ತು. ಪಾಪ ಇನ್ನೆಲ್ಲ ಕಡುಬು, ಮೀನ್ ಸಾರು, ಮಟನ್ ಸಾರು, ಕಾಯಿ ದೋಸೆ, ಖಾರ ದೋಸೆ ಇದೆಲ್ಲನೂ ನಮ್ಮ ಅಮ್ಮಂದೇ ಡಿಪಾರ್ಟ್ಮೆಂಟ್. ಯಾವ್ದು ರುಚಿ ನೋಡ್ದಲೇ ಅಡ್ಗೆ ಮಾಡಿದ್ರು ಎಲ್ಲದು ಫುಲ್ ಟೇಸ್ಟಿ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ಬಟ್ ಯಾಕೆ ನಾನು ನನ್ನನ್ನ ಸ್ಟುಪಿಡ್ ಅಂತ ಹೇಳ್ದೆ ಗೊತ್ತಾ? ಅಡ್ಗೆ ಮಾಡಿದಷ್ಟೇ ರೆಡಿ ಆದ್ಮೇಲೆ ಜನ ಬರಕ್ ಶುರು ಮಾಡಿದ್ಮೇಲೆ ನಾನು ವಿಡಿಯೋನೇ ತೆಗೆಯೋದ್ ಮರ್ತೆ. ದಟ್ ಈಸ್ ವೈ ಐ ಕಾಲ್ಡ್ ಮೈ ಸೆಲ್ಫ್ ಸ್ಟುಪಿಡ್.